ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ KYC ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂತದ್ದು. ನೀವು ಏನಾದ್ರೂ ನಾಳೆಯ ದಿನ ರೇಷನ್ ಕಾರ್ಡ್ KYC ನ ಮಾಡಿಸ್ಬೇಕು ಅಂತ ಅಂದು ನಿಮ್ಮ ಊರಿನ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಮನೆಗೆ ವಾಪಸ್ ಬರಬೇಕಾಗುತ್ತೆ. ಯಾಕಂದ್ರೆ ರೇಷನ್ ಕಾರ್ಡ್ KYC ಅನ್ನು ತಾತ್ಕಾಲಿಕವಾಗಿ ಇವಾಗಲೇ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಈ ಒಂದು ಕಾರಣದಿಂದ. ಹಾಗೇನೆ ಮತ್ತೆ ಯಾವಾಗ ಈ ರೇಷನ್ ಕಾರ್ಡ್ KYC ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ರೇಷನ್ ಕಾರ್ಡ್ KYC ನ ಮಾಡ್ಸೋಕೆ ಜನರು ಮೇಲಿಂದ ಮೇಲೆ ಮುಗಿ ಬೀಳ್ತಿರುವಂತದ್ದು. ಹಾಗಾಗಿ ಈ ಒಂದು ಸರ್ವರ್ ಸಮಸ್ಯೆಯಿಂದನೂ ಈ ತರ ಆಗ್ತಿರುವಂತದ್ದು. ಹಾಗೇನೆ ಇದರ ಜೊತೆಯಲ್ಲಿ ಆಗಸ್ಟ್ ತಿಂಗಳಿನ ಅಂದ್ರೆ ಈ ತಿಂಗಳಿನ ರೇಷನ್ ಕೂಡ ಕೊಡಬೇಕು. ಹಾಗಾಗಿ ರೇಷನ್ ಕೊಡಬೇಕು ಅಂತಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಕೂಡ ಕೊಡಬೇಕು. ಹಾಗೆ ಇಲ್ಲಿ KYC ನ ಮಾಡ್ಬೇಕು ಅಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಕೂಡ ಬೇಕಾಗುತ್ತೆ. ಅದಕ್ಕಾಗಿನೇ ಪ್ರತಿಯೊಬ್ಬರು ಮನೆಯ ಸದಸ್ಯರು ಕೂಡ KYC ನ ಮಾಡಿಸೋ ಅಗತ್ಯ ಇರುವುದರಿಂದಾನೇ ಕೂಡ ಈ ಒಂದು ಸರ್ವರ್ ಸಮಸ್ಯೆ ಕೂಡ ಉಂಟಾಗುತ್ತಿರುವಂತದ್ದು. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಇವಾಗ ಆಲ್ರೆಡಿ ಬಂದ್ ಆಗಿರುವಂತದ್ದು ಸರ್ವರ್ ಸಮಸ್ಯೆಯಿಂದ. ಇವಾಗ ರೀಸೆಂಟ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿನೂ ಕೂಡ ಹಾಗೆ ಇದ್ರ ಜೊತೆಗೇನೆ ರೇಷನ್ ಕಾರ್ಡ್ KYC ನೂ ಕೂಡ ಸದ್ಯಕ್ಕೆ ನಿಲ್ಸಿದ್ದಾರೆ. ಈಗ ಸದ್ಯಕ್ಕೆ ನೀವು ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ ರೇಷನ್ ನ ತಗೊಳ್ಳೋದು ಒಂದೇ ಬಾಕಿ ಇರುವಂತದ್ದು. ಅಲ್ಲಿ ಬಯೋಮೆಟ್ರಿಕ್ ನ ಕೊಟ್ಟು ರೇಷನ್ ನ ತಗೋಬೇಕು. ಸದ್ಯಕ್ಕೆ ನೆಕ್ಸ್ಟ್ ತಿಂಗಳ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವಾಗಿಂದ ನೀವು ಈ ಒಂದು ರೇಷನ್ ಕಾರ್ಡ್ ನ KYC ನ ಕೊಡಬೇಕು ಅಂತ ಹೇಳ್ತಾರೋ ಆವಾಗ ನೀವು ಹೋಗಿ ರೇಷನ್ ಕಾರ್ಡ್ KYC ನ ಮಾಡಿಸ್ಬೇಕು. ಈ ಒಂದು ರೇಷನ್ ಕಾರ್ಡ್ KYC ನ ಏನಕ್ಕೆ ಮಾಡಿಸ್ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರು ಒಬ್ಬೊಬ್ರು ಅದರಲ್ಲಿ ಮರಣ ಹೊಂದಿರ್ತಾರೆ. ಹಾಗೆ ಅದರ ಜೊತೆಗೆ ಕೆಲವರು ರೇಷನ್ ಕಾರ್ಡ್ ತಗೋಬೇಕು ಅಂತಂದ್ರೆ ಅಲ್ಲಿ ಮದ್ವೆ ಆಗಿ ಕೂಡ ಗಂಡನ ಮನೆಗೆ ಹೋಗಿರ್ತಾರೆ ಹೆಣ್ಮಕ್ಳು. ಹಾಗೆ ಇದರ ಜೊತೆಗೇನೆ ಇನ್ನು ಕೆಲವರು ರೇಷನ್ ಕಾರ್ಡ್ ಇದ್ರೂ ಕೂಡ ರೇಷನ್ ನ ತಗೊಳ್ಳದೆ ಸುಮ್ಮನೆ ಇರುವಂತದ್ದು. ಅಂತವರನ್ನು ಒಂದು ಲಿಸ್ಟ್ ಮಾಡಿ ಫಲಾನುಭವಿಗಳ ಪಟ್ಟಿಯಿಂದನೇ ಹೊರಗಡೆ ಇಡೋ ಒಂದು ಉದ್ದೇಶದಿಂದ ಈ ಒಂದು ರೇಷನ್ ಕಾರ್ಡ್ KYC ನ ಮಾಡ್ಸೋಕೆ ಮುಂದಾಗಿದೆ ಸರ್ಕಾರ. ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.